ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮಗಳು. ನಾನು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಡಾರ್ಕ್ ಸ್ಟಾರ್ ಮನ್ನ ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನು ಇವತ್ತು ನಮ್ಮ ಮನೆಯಲ್ಲಿ ಏನು ಅಡುಗೆ ಅಂದರೆ, ಇದೇ ಮೊದಲು ಮಾಡ್ತಾ ಇರೋ ಅಂಥದ್ದು ಪಾಲಕ್ ರೈಸ್ನ. ಡಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ತಿಂದು ನಮ್ಮ ಮನೆಯವರು ಇದನ್ನು ಮಾಡು ಅಂತ ಕೇಳ್ತಾ ಇದ್ರು. ನಮ್ಮ ಅಮ್ಮರ ಮನೇಲಿ ಒನ್ ಟೈಮ್ ಮಾಡಿದ್ದೆ. ಇಲ್ಲಿ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ತುಂಬ ಈಸಿ ಅದು ಮಾಡೋವಂಥದ್ದು, ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಎಲ್ಲಾದರೂ ಬಾಕ್ಸಿಗೆ ಲಂಚಿಗೆ ತಗೊಂಡು ಹೋಗ್ಬೇಕಂದ್ರೆ ಬೇಗನೆ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಟ್ ಆಗೋಷ್ಟು ಪಾಲಕ್ನ ತೊಗೊಬಿಟ್ಟು ನೀಟಾಗಿ ಸೋಸ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ. ಕೆಲವರು ಕಡ್ಡಿ ಹಾಕಲ್ಲ, ಕೆಲವರು ಕಡ್ಡಿ ಹಾಕ್ತಾರೆ. ನಾನು ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಹಾಕಿದ್ದೀನಿ. ಪರವಾಗಿಲ್ಲ, ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ ಹಾಗಾಗಿ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು, ಬಟ್ ಇರಲಿಲ್ಲ. ಹಂಗಾಗಿ ಶುಂಠಿ ಬೆಳ್ಳುಳ್ಳಿನೇ ನೋಡ್ತಾ ಇರ್ಬೋದು. ಇದ್ರ ಜೊತೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಹಾಕಿದ್ದೀನಿ. ಅದ್ರ ಜೊತೆ ಫ್ಲೇವರ್ ಇರುತ್ತಲ್ಲ ಹಾಗಾಗಿ. ಇನ್ನು ನೋಡ್ತಾ ಇರ್ಬೋದು, ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಬೇಕಾಗಿರೋಂಥದ್ದು ಎಲ್ಲನೂ ಕೂಡ ಈ ಥರ ಎಲ್ಲ ತಟ್ಟೆಯಲ್ಲಿ ರೆಡಿ ಮಾಡಿದ್ದೀನಿ. ಜೀರಿಗೆ, 2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಅರಿಶಿನ ಪುಡಿ, ಅದಾದ ನಂತರ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ರುಬ್ಬಿಟ್ಕೊಂಡಿರೋಂಥ ಪಾಲಕ್, ಬೇಯಿಸಿ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಮಸಾಲ, ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಇರೋ ಕಾರಣ ಇದರಲ್ಲೇ ಹಾಕಿದ್ದೀನಿ ನಾನು. ಇವಾಗ ಬಂದು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಒಗ್ಗರಣೆ ಬಿಡೋಣ ಅಂತ ಹೇಳ್ಬಿಟ್ಟು. ಸ್ವಲ್ಪ ಉಪ್ಪು ನಾನು ಆಗಲೇ ಹೇಳೋದು ಮರ್ತಿದ್ದೆ, ಅದು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೋಸಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇನ್ನು ಎಣ್ಣೆ ಕಾಯ್ತಾ ಇದೆ, ನೋಡ್ತಾ ಇರ್ಬೋದು, ಒಲೆ ಮೇಲೆ ಇಟ್ಟಿದ್ದೀನಿ. ಮೊದಲು ಪಲಾವ್ ಎಲೆ ಮತ್ತು ಜೀರಿಗೆ ಹಾಕ್ಬಿಟ್ಟು, ಅದಾದ ನಂತರ ಏಲಕ್ಕಿ ಮತ್ತು ಲವಂಗ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಘಮ ಬರುತ್ತೆ. ಎಲ್ಲನೂ ಮಸಾಲೆ ಫ್ಲೇವರ್ ಬರುತ್ತಲ್ಲ ಹಂಗಾಗಿ. ಕೆಲವರು ಮಸಾಲೆ ಹಾಕ್ದಲೇ ಅಂದರೆ ಚಕ್ಕೆ, ಏಲಕ್ಕಿ ಏನು ಬಳಸ್ದಲೇ ಕೂಡ ಮಾಡ್ತಾರೆ. ನಾನು ಈ ಥರ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಅಮ್ಮರ ಮನೇಲಿ ಒಂದೇ ಒಂದು ಟೈಮ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಹಂಗಾಗಿ ನಿಮ್ಮ ಜೊತೆ ಈ ವಿಡಿಯೋನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ದೊಡ್ಡದು ಈರುಳ್ಳಿನೇ 2 ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಗೊಜ್ಜಿನ ಕ್ವಾಂಟಿಟಿ ಜಾಸ್ತಿ ಆದರೆ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ನಾವು ಈ ರೀತಿ ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ. ಪಾಲಕ್ ರೈಸ್ ಗೊಜ್ಜು ಮತ್ತು ಪಾಲಕ್ ರೈಸ್ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಬಂದು ಪಾಲಕ್ ಅನ್ನ ಮಿಕ್ಸಿ ಮಾಡಿ ಏನು ಇಟ್ಕೊಂಡಿದ್ದೆ ಎಲ್ಲ ಆಕ್ಸರಿ ಬೆಂದಿದ್ದಾವೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಇವಾಗ ಪಾಲಕ್ನ ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕ್ತಾಯಿದ್ದೀನಿ. ಇದು ಪಾಪ ಸ್ವಲ್ಪ ತರಲೆ ಮಾಡ್ತಾಯಿದ್ದಾನೆ, ದಯವಿಟ್ಟು ಕ್ಷಮೆ ಇರಲಿ. ಅವನು ಆಟ ಮಾಡ್ತಾ ಇದ್ದಾನೆ, ಅವನದೇ ವಾಯ್ಸ್ ಜಾಸ್ತಿ ಕೇಳಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ 2 ಚಿಟಿಕೆ ಅಷ್ಟು ಅರಶಿನ ಏನು ಓಡಿಸ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ, ಘಮ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಇನ್ನು ಸ್ವಲ್ಪ ಉಳ್ದಿತ್ತಲ್ವ ಅದನ್ನು ಕೂಡ ನೀರು ಇರೋಂಥದ್ದನ್ನ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ, ಗೊಜ್ಜಲ್ಲಿರೋವಂಥ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಎಲ್ಲ ಒಂಥರ ಮಿಕ್ಸ್ ಕೊಡ್ತಾ ಇದ್ದೀನಿ. ಈ ರೀತಿ ಯಾವಾಗಲೂ ಗೊಜ್ಜು ಮಾಡ್ಕೊಳ್ಳೋವಂಥದ್ದು ನಾವು. ಲಾಸ್ಟಲ್ಲಿ ಇನ್ನು ಕರಿಬೇವು ಕೊತ್ತಂಬರಿ ಸೊಪ್ಪು ಸೇರಿಸೋವಂಥದ್ದು ಅಷ್ಟೇ ಬಾಕಿ ಇರೋದು. ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು, ತೊಳೆದು ರೆಡಿ ಇಟ್ಕೊಂಡಿದ್ದೆ. ಇನ್ನೊಮ್ಮೆ ಕೂಡ ನೀರಲ್ಲಿ ಹಾಕಿದ್ದಾಳೆ ಮಧುರ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ನೀರು ಇದ್ದರೆ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ತೊಳೆದಿರೋ ಸೊಪ್ಪನ್ನ ಇನ್ನೊಂದು ಸರಿ ಹಾಕ್ಬಿಟ್ಟಿದ್ದಾಳೆ, ಏನು ಮಾಡೋಕ್ಕಾಗಲ್ಲ. ಅದನ್ನೇ ತೆಗೆದ್ಬಿಟ್ಟು ಇವಾಗ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಘಮ ಸ್ಮೆಲ್ಲು ಬರ್ತಾಯಿದೆ. ನಮ್ಮ ಮನೆಯವರಂತೂ ಬಾಯಲ್ಲಿ ನೀರು ಬರ್ತಾಯಿದೆ, ಇಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಅಂತ ಹೇಳ್ತಾಯಿದ್ರೆ, ಸರಿ ನೀವು ಆಯಿತು ಊಟ ಮಾಡುವಂತೆ ಅಂತಲೂ ಕೂಡ ಹೇಳಿದ್ದೀನಿ. ಇನ್ನು ಇದ್ರ ಜೊತೆ ಸ್ವಲ್ಪ ಮುದ್ದೆ ಮತ್ತು ಮೆಣಸಿನ್ಕಾಯಿ ಗೊಜ್ಜು, ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊಳ್ಬೇಕು ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಕಡೆಗೆ ಅದನ್ನು ಕೂಡ ಇಟ್ಟಿದ್ದೀನಿ. ಇನ್ನು ಇದು ಗೊಜ್ಜು ರೆಡಿ ಆಯಿತು. ಅನ್ನನ ಆರು ತೆಗೆದ್ಬಿಟ್ಟು ಕಲಸೋದು ಅಷ್ಟೇ. ಇನ್ನು ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಕೊಡ್ತಾ ಇದ್ದೀನಿ ಮೊಸರು ಬಜ್ಜಿಗೆ. ನೋಡ್ತಾ ಇರ್ಬೋದು, ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿಲ್ಲ. ವೇದಪಾಪು ಖಾರ ಅಂದ್ಬಿಡ್ತಾನೆ, ಒಂದೊಂದು ಸಾರಿ ಬಾಯಲ್ಲಿ ಇಟ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು. ಇನ್ನೂ ಅಷ್ಟೊಂದಾಗಿ ಗೊತ್ತಿಲ್ಲ ಇದು ಖಾರ ಇರುತ್ತೆ ಏನು ಅಂತ.
ಇದು ಕೊತ್ತಂಬರಿ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಬಾಯಲ್ಲಿ ಇಟ್ಕೊಂಡ್ರೆ ಖಾರ ಆಗುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ. ಅವ್ರ ಅಪ್ಪಾಜಿ ಕೇಳ್ತಾರೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ರೆ ಆಯಿತು ಅವ್ರ ಅಪ್ಪಾಜಿಗೆ ಹಾಕ್ಬೇಕಾರೆ ಅಂತ. ಇನ್ನು ಮುದ್ದೆಗೆ ಇಟ್ಕೊಂಡಿದ್ದೀನಿ. ಆ ಕಡೆ ಚಟ್ನಿಗೆ ಏನು ಇಟ್ಟಿದ್ದೆ ಚಟ್ನಿ ಎಲ್ಲ ತಿಕ್ಕಿ ಇಟ್ಟಿದ್ದೀನಿ. ಲೋಟದಲ್ಲೇ ತಿಕ್ಕಿಟ್ಟಿರೋ ಅಂಥದ್ದು ನೋಡ್ತಾ ಇರ್ಬೋದು. ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಚಟ್ನಿ, ಮುದ್ದೆ, ಪಾಲಕ್ ರೈಸು ಇವತ್ತಿನ ಬೆಳಗ್ಗೆ ಊಟ ನಮ್ಮ ಮನೆಯಲ್ಲಿ. ಸ್ವಲ್ಪ ಹಸಿ ಈರುಳ್ಳಿ ಕೂಡ ಎತ್ತಿಕ್ಕಿದ್ದೀನಿ. ನೋಡೋಣ ಬೇಕಿದ್ರೆ ಹೆಚ್ಚು ಹಾಕೋಣ, ಚಟ್ನಿ ಜೊತೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇರ್ಬೋದು. ಗೊಜ್ಜು ಸ್ವಲ್ಪ ಸಂಜೆಗಂತ ಎತ್ತಿಟ್ಬಿಟ್ಟು ಅನ್ನನ ತೆಗ್ದಿದ್ದೀನಿ. ಅನ್ನ ಆರಿದ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಅನ್ನ ಆರಿಸಿ ಇಟ್ಕೊಂಡಿದ್ದೀನಿ. ಅನ್ನನ ಇಷ್ಟೊತ್ತು ಫ್ಯಾನ್ ಗಾಳಿಗೆ ಆರಿಟ್ಟಿದ್ದೆ. ಇವಾಗ ಬಂದುಬಿಟ್ಟು ಎಲ್ಲ ಇದರಲ್ಲಿ ಗೊಜ್ಜೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕೂಡ ಅವರ ಅಪ್ಪಾಜಿ ಅಂಗಡಿಗೆ ಹೋಗ್ತಾರೆ. ಬಾಕ್ಸಿಗೇನು ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಲಿದ್ದಾಗಿಂದ ತಗೊಂಡು ಹೋಗ್ತಾ ಇಲ್ಲ. ಸ್ವಲ್ಪ ಮುದ್ದೆ ತಿಂದು ಅದಾದ ನಂತರ ಅನ್ನ ಊಟ ಮಾಡ್ತೀನಿ ಪಾಲಕ್ ರೈಸ್ನ ಅಂತ ಹೇಳಿದರು. ಇವಾಗ ಅವ್ರಿಗೆ ಮುದ್ದೆ ಊಟ ಮಾಡ್ತಾ ಇದ್ದಾರೆ. ಹಂಗಾಗಿ ಪ್ಲೇಟ್ಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗ್ರೀನ್ ಆಗಿದೆ. ಇದ್ರ ಜೊತೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ, ಪಾಲಕ್ ರೈಸು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದಾಯಿತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತಾಯಿದೆ. ವಿನು ಮತ್ತು ವೇದು ಪಾಪ ಆಗಲೇ ತಿಂತಾ ಇದ್ದಾರೆ. ಅಮ್ಮ ಚೆನ್ನಾಗಿದೆ, ಖಾರ ಇಲ್ಲ ಅಂತ ಹೇಳಿದರು. ಮಕ್ಕಳು ಅಷ್ಟೇ ಇಷ್ಟಪಟ್ಟಂಗೆ ಆಯಿತು. ಇನ್ನು ಮುಂದೆ ವಾರದಲ್ಲಿ ಒಂದು ಟೈಮು ಈ ತಿಂಡಿನೂ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ಬಿಟ್ಲು ಅವಾಗಲೇ ಮಧುರ, ವಿನು ಎಲ್ಲರೂ. ಇನ್ಮೇಲೆ ಅವಾಗವಾಗ ಪಲಾವ್ ಯಾವ ಥರ ಮಾಡ್ತಾಯಿರ್ತೀವಿ, ಇದನ್ನು ಕೂಡ ಅದೇ ಥರ ಮಾಡಬೇಕಮ್ಮ ಅಂತ ಹೇಳಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ಪ್ಲೇಟಿಗೆ ಸರ್ವ್ ಮಾಡಿ ಆರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಿಸಿ ಇದ್ದರೆ ನೋಡು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿದರು ಅವ್ರ ಅಪ್ಪಾಜಿ. ಹಂಗಾಗಿ ಪ್ಲೇಟಿಗೆ ಮುಂಚೆನೇ ಹಾಕಿಟ್ಟಿದ್ದೀನಿ. ಎಷ್ಟು ಗ್ರೀನ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಆಯ್ತಲ್ಲ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ. ಇದ್ರ ಜೊತೆ ಸ್ವಲ್ಪ ಏನಾದರೂ ಪಾಯಸ ಏನಾದರೂ ಮಾಡಿಬಿಟ್ಟು ಈ ಬರ್ತಡೇ ಟೈಮಲ್ಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದ ನಂತರ ಮಧುರ ಕೂಡ ಟೇಸ್ಟ್ ಮಾಡಿ ನೋಡಿದ್ಲು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದೇ ಒಂದು ಕರ್ಬೂಜ ಇತ್ತು, ಮೊನ್ನೆನೂ ಕೂಡ ಒಂದು ಇತ್ತು. ಅದನ್ನು ಕೂಡ ಇದೇ ಥರ ಜ್ಯೂಸ್ ಮಾಡಿದ್ವಿ. ಇವತ್ತು ಅದೇ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯಾವ ಥರ ಜ್ಯೂಸ್ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತುಂಬ ಆಸೆ ಇದೆ. ಹಂಗಾಗಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಮಾಡಿದೆ ಅಂತ ನೋಡೋಣ. ಇದರಲ್ಲಿ ಕಟ್ ಮಾಡಿ ಬೀಜ ಎಲ್ಲ ತೆಗ್ದಿದ್ದೀನಿ. ಇದೊಂಥರ ಸೂರ್ಯಕಾಂತಿ ಟೈಪು, ತುಂಬ ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಇದನ್ನು ಒಣಗಿಸ್ಕೊಂಡು ತಿಂತೀವಿ ನಾವು. ಹಾಗಾಗಿ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಹೊರಗಡೆ ತಗೊಂಡೋಗಿ ಒಣಗಿಸಿದ್ರೆ ಆಯಿತು ಅಂತ ಹೇಳಿ ಇವಾಗ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಣ್ಣನ್ನೆಲ್ಲ ನೀಟಾಗಿ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಧ್ಯಾಹ್ನ ಕೂಡ ವೇದು ಪಾಪ ನನಗೆ ಅದೇ ಪಾಲಕ್ ರೈಸ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಪಕ್ಕದಲ್ಲಿ ಕೂತ್ಬಿಟ್ಟು ಹಿಡಿಸ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಮಲಗಿ ಎದ್ದಿದ್ದಾನೆ ಆಲ್ರೆಡಿ. ಎದ್ದ ತಕ್ಷಣ ಕೇಳ್ತಾ ಇದ್ದಾನೆ ಬೇಗ ಬೇಗ ಜ್ಯೂಸ್ ಮಾಡು ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಸರಿಯಪ್ಪ ನೀನು ಊಟ ಮಾಡು, ನಾನು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದ್ರ ಜೊತೆ ಬಾದಾಮಿ ಇದ್ದಿದ್ರೆ ಚೆನ್ನಾಗಿತ್ತು. ನಮ್ಮ ಮನೇಲಿ ಬಾದಾಮಿ ಖಾಲಿ ಆಗಿರೋದ್ರಿಂದ ಇವಾಗ ಬಾದಾಮಿ ಆಗ್ತಾ ಇಲ್ಲ. ನಿಮ್ಮ ಮನೇಲಿ ಇದ್ದರೆ ನೀವು ಬಾದಾಮಿ ಕೂಡ ಹಾಕ್ಕೋಬೋದು. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲನೂ. ಇವಾಗ ನಾನು ಇದು ಕರ್ಬೂಜ ಹಣ್ಣು, ಅದಾದ ನಂತರ ಸ್ವಲ್ಪ ಸಕ್ಕರೆ, ಅದಾದಮೇಲೆ ಹಾಲು ಇಷ್ಟನ್ನು ಸೇರಿಸಿ ಜ್ಯೂಸ್ ಮಾಡ್ಕೊತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ಯೂಬು ಸ್ವಲ್ಪ ಇದೆ ಎತ್ತಿಟ್ಕೊಂಡಿದ್ದೀವಿ. ಐಸ್ ಕ್ಯೂಬ್ ಆದರೂ ಹಾಕ್ಬೋದು, ಇಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನಾದರೂ. ಇನ್ನು ವೇದು ಪಾಪುಗೆ ಹಾಗೆ ಮಸ್ಕ ಹೊಡೆದ್ಬಿಟ್ಟು ಮಾತಾಡ್ಕೊಂತ ಊಟ ಮಾಡಿಸಿದ್ದಾಯಿತು. ಇದ್ರ ಜೊತೆ ಒಂದು ಏಲಕ್ಕಿ ಕೂಡ ಹಾಕಿದ್ದಾಳೆ ಮಧುರ, ಮಿಕ್ಸಿ ಬಟ್ಲಲ್ಲೇ ಹಾಕಿದ್ದಾಳೆ. ಬಟ್ ವಿಡಿಯೋ ದೂರದಿಂದ ಮಾಡೋಕ್ಕಾಗಲ್ವಲ್ಲ, ಗೊತ್ತಾಗಲ್ಲ. ಇನ್ನು ವೇದು ಪಾಪ ಊಟ ಮಾಡಿಬಿಟ್ಟು ಹೋದ. ನಾನು ಬಂದುಬಿಟ್ಟು ನಮ್ಮ ಅಕ್ಕರ ಮನೇಲಿ ಸ್ವಲ್ಪ ಹಾಲು ಹಾಕ್ಸ್ಕೊಂಬಂದ್ಬಿಟ್ಟು ಈ ಥರ ಹಾಲು ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಲು ಬಿಸಿ ಇದ್ವಲ್ಲ, ಹಾಗಾಗಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕರ್ಬೂಜ ಹಣ್ಣನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಸಕ್ಕರೆ ಮತ್ತು ಕರ್ಬೂಜ ಹಣ್ಣು. ಇನ್ನು ಹಾಲು ಮಾತ್ರ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಹಾಲಿನ ಕ್ವಾಂಟಿಟಿ ಜಾಸ್ತಿ ಇರಬೇಕಾಗಿತ್ತು, ಬಟ್ ಸ್ವಲ್ಪ ಇದೆ, ಏನು ಮಾಡೋದು. ಈ ಥರ ಇದರಲ್ಲೇ ಹಾಕ್ಬಿಟ್ಟು ಸರೆ ಒಯ್ದುಬಿಟ್ಟು ಲೋಟಕ್ಕೆ ಹಾಕ್ಕೊಟ್ರೆ ಮಕ್ಕಳು ಕುಡಿತಾರೆ ಅಂತ ಹೇಳ್ಬಿಟ್ಟು ಹಾಕಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ನಾನು ಇವಾಗ ಐಸ್ ಕ್ಯೂಬ್ ಅಂತ ಏನು ಹೇಳಿದೆ ಅದನ್ನು ಒಂದು 5 ರಿಂದ 6 ಐಸ್ ಕ್ಯೂಬ್ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ತಣ್ಣಗಾಗಲಿ, ಬೇಸಿಗೆ ಕಾಲ ಅಲ್ವಾ, ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಇದ್ದೀನಿ. ಸ್ವಲ್ಪ ಈ ತಟ್ಟೆಲೆಲ್ಲ ಹಾಲು ಉಳಿದಿತ್ತಲ್ಲ, ಹಾಗಾಗಿ ಎಲ್ಲನೂ ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಸರೆ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜ್ಯೂಸ್ ಮಾತ್ರ. ಟೇಸ್ಟ್ ಮಾಡೋಣ ಹೆಂಗೆ ಬರುತ್ತೆ ಅಂತ. ಟೇಸ್ಟು ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ಲು, ತುಂಬ ಅಂದರೆ ತುಂಬ ಸಖತ್ತಾಗಿದೆ ಟೇಸ್ಟು. ನಾವಂತೂ ನಮ್ಮ ಮನೇಲಿ ಈ ರೀತಿ ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬ ಚೆನ್ನಾಗಿದೆ ಟೇಸ್ಟು. ಒಂದು ಏಲಕ್ಕಿ ಸೇರಿಸಿರೋದ್ರಿಂದ ಅದ್ರ ಘಮ ಸಖತ್ತು ಚೆನ್ನಾಗಿದೆ.
ಇನ್ನು ಎಲ್ರಿಗೂ ಕೂಡ ತಲೆ ಬಾಸ್ಬಿಟ್ಟು ಎಲ್ರೂ ಈ ಥರ ಹೂವು ಮುಡ್ಕೊತಾ ಇದ್ದೀವಿ. ನಮ್ಮ ಅಕ್ಕರ ಗಿಡದಲ್ಲಿ ಬಿಟ್ಟಿರೋಂಥ ಹೂವು ಸಖತ್ತಾಗಿದ್ದಾವೆ. ಇನ್ನು ಬಟನ್ ರೋಸ್ ಕೂಡ ಇತ್ತು, ಹಂಗಾಗಿ ಮುಡ್ಕೊಳ್ಳೋಣ ಅಂತ ಮುಡ್ಕೊತಾ ಇದ್ದೀನಿ. ಮತ್ತು ನೋಡ್ತಾ ಇರ್ಬೋದು ಹಣ್ಣು ಮಾರ್ಕೊಂಡು ಬಂದಿದ್ದಾರೆ, ಬಟ್ ನಾವು ಯಾವತ್ತೂ ಇವ್ರ ಹತ್ರ ಹಣ್ಣು ತಗೊಂಡಿಲ್ಲ. ಇನ್ನು ಪಟ್ಲಿ ಮರಿಗೆಲ್ಲ ಬೆಳಗ್ಗೆನೇ ಹುಲ್ ತಂದು ಕೊಯ್ದು ಹಾಕ್ಕೊಂಡಿದ್ದೆ. ಮಧುರಾಗೆ, ವಿನುಗೆ, ನಾನು ಎಲ್ಲರೂ ಕೂಡ ಎಣ್ಣೆ ಹಚ್ಬಿಟ್ಟು ತಲೆ ಬಾಸ್ಕೊಂಡಿದ್ದೀವಿ. ಸಂಜೆ ಟೈಮೇ ಇವಾಗ ಜಾಸ್ತಿ ತಲೆ ಬಾಸ್ಕೊಳ್ಳೋ ಅಂಥದ್ದು. ಇನ್ನು ಮುಖ ತೊಳ್ಕೊಂಡಿಲ್ಲ, ಮುಖನೂ ಕೂಡ ತೊಳಿಬೇಕು. ಎಲ್ಲ ಕೆಲಸ ಎಲ್ಲ ಮುಗ್ದಂಗೆ ಆಯಿತು. ಮುಖ ತೊಳ್ಕೊಂಡು ಆರಾಮಾಗಿ ಒಂದು ಆಟದ ಶೇವರ ಏನಾದರೂ ಆಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇನ್ನೂ ಒಂದು ಕರ್ಬೂಜ ಹಣ್ಣು ಇದೆ, ಮಾಡ್ಕೋಬೇಕು ಇದೇ ಥರ ಜ್ಯೂಸು. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.